ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ನಿದ್ದೆ ಮಾಡಿದ್ವಾ? ಸೀತಾ, ನಾಳೆ ಮದ್ವೆನೋ ಟೆನ್ಷನ್ಗೋ ಏನೋ ನಂಗೆ ನಿದ್ದೆನೇ ಬರ್ತಿಲ್ಲ ಕಣೆ. ಆಂಟಿ ಹೋಗ್ತೀನಿ ಅಂತ ಭಯ ಆಗ್ತಿದೆ ಕಣೆ. ನಿಂಗೆ ನಿದ್ದೆ ಬರ್ತಿಲ್ವಾ? ನಾಳೆ ನೀನ್ ಮದ್ವೆ ಅಲ್ವಾ, ಅದೇ ಯೋಚನೆ, ನನಗೂ ನಿದ್ದೆ ಬರ್ತಿಲ್ಲ. ನೋಡು, ನಿಂಗೆ ಎಷ್ಟು ಯೋಚನೆ ಆಗ್ತಿದೆ ಅಂದ್ರೆ ನನ್ನ ತಲೆ ಎಷ್ಟು ಕೆಟ್ಟೋಗಿರ್ಬೋದು ಅಂತ. ಪ್ರಿಯಾ, ಹಾ, ನೀವು ಮಲಗಿಲ್ವಮ್ಮ? ನನಗೂ ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಆಕ್ಚುಲಿ ಪ್ರಾಬ್ಲಮ್ ನನ್ನ ಒಬ್ಳಿಗೆ ಇರುತ್ತೋ ಅಥವಾ ಎಲ್ರಿಗೂ ಹೀಗೆ ಅನ್ಸುತ್ತೋ ನನಗಂತೂ ಗೊತ್ತಾಗ್ತಿಲ್ಲ. ನಾಳೆ ಮದ್ವೆ ಅಂದ್ರೆ ಯಾವ ಮದುಮಗಳಿಗೂ ನಿದ್ದೆನೆ ಬರಲ್ಲ ಅನ್ಸುತ್ತಲ್ಲ. ಅದ್ರಲ್ಲಿ ನನ್ ಬೇರೆ ಸ್ಪೆಷಲ್ ಕೇಸು. ಪಾಪ ಅಶೋಕ್ ಏನೋ ಒಳ್ಳೆಯವರು, ಆದ್ರೆ ನಾನೇ ಅವ್ರಿಗೆ ತಕ್ಕ ಹೆಂಡತಿ ಆಗ್ತೀನೋ ಇಲ್ವೋ, ಅವ್ರನ್ನ ಹೇಗೆ ನೋಡ್ಕೋತೀನೋ, ನನಗೆ ಕೋಪ ಬಂದ್ರೆ ಅದು ಏನೇನು ಮಾತಾಡ್ತೀನೋ ಅಂತ ತುಂಬ ಭಯ ಆಗ್ತಿದೆ ಅಮ್ಮ. ಪ್ರಿಯಾ, ಇಷ್ಟು ದಿನ ನಿನಗೆ ಮದುವೆ ಆಗು ಅಂತ ಹೇಳ್ತಾ ಇದ್ದೋಳೆ ನಾನು. ಈಗ ನಾಳೆ ನಿನ್ನ ಮದುವೆ ಆಗ್ತಿದ್ರೆ ನನ್ನಿಂದ ನಂಬಕ್ಕೆ ಆಗ್ತಿಲ್ವೇ? ನಂಗೆ ತುಂಬ ಭಯ ಆಗ್ತಿದೆ ಕಣೆ. ಮದುವೆ ಆದ್ಮೇಲೆ ಹೇಗಿರ್ತೀಯೋ ಏನೋ ಅಂತ. ನೀನ್ ಹತ್ಬಿಟ್ಟು ನಂಗೂ ಅಳಿಸ್ಬೇಡ, ಅದ್ರೆ ಕಣ್ಣೆಲ್ಲ ಊದ್ಕೊಳ್ಳುತ್ತೆ. ಆಮೇಲೆ ನಾಳೆ ಮೆಹಂದಿ ಫಂಕ್ಷನು, ಹಳದಿ ಫಂಕ್ಷನ್ ಯಾವ್ದ್ರಲ್ಲೂ ನಾನು ಚೆನ್ನಾಗಿ ಕಾಣಿಸಲ್ಲ. ಆಂಟಿ, ನೀವೇನು ಹೆದರ್ಕೋಬೇಡಿ. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಅಶೋಕ್ ಸರ್ ತುಂಬ ಒಳ್ಳೆ ವ್ಯಕ್ತಿ. ಅವರಲ್ಲಿ ನಾನು ಒಬ್ಬ ಅಣ್ಣನ ನೋಡ್ತೀನಿ. ಇವರಿಬ್ರು ಇಷ್ಟಪಡ್ತಿದಾರಂತ ಗೊತ್ತಾದಾಗ ನಾನಂತೂ ತುಂಬ ಖುಷಿಪಟ್ಟೆ. ಪ್ರಿಯಾ ತುಂಬ ಲಕ್ಕಿ, ಇವರಿಬ್ರು ಖುಷಿಯಾಗಿರ್ತಾರೆ. ನಿನ್ನ ಮಾತು ಕೇಳಿ ಈಗ ನನಗೆ ಸಮಾಧಾನ ಆಯಿತು ಸೀತಾ. ಯಾವ ಹೆತ್ತೋರ್ಗೆ ಆಗಲಿ ಮಕ್ಕಳು ದಡ ಸೇರಿದ್ರೆ ನೆಮ್ಮದಿ ಸಿಗತ್ತೆ. ಈ ಮಾತು ನಿನಗೂ ಅನ್ವಯಿಸುತ್ತೆ. ನೀನೊಂದು ಮಗುವಿನ ತಾಯಿ ಆಗಿರ್ಬೋದು, ಆದರೆ ವಯಸ್ಸಲ್ಲಿ ತುಂಬ ಚಿಕ್ಕವಳು. ಆದರೂ ನನ್ನ ಕಷ್ಟ ಅರ್ಥ ಆಗುತ್ತೆ ಅಂತ ಹೇಳಿದ್ಯಲ್ಲ, ನಿನ್ನ ಕಷ್ಟನೂ ನನಗೆ ಅರ್ಥ ಆಗುತ್ತೆ. ಯಾಕಂದರೆ ನಾನು ಒಂಟಿ ಹೆಣ್ಣು. ನೀನು ನಿನ್ನ ಮಗುಗೆ ಎಷ್ಟು ಪ್ರೀತಿ ಅಕ್ಕರೆ ಕೊಡ್ತೀಯೋ ಅಷ್ಟು ಪ್ರೀತಿ ಅಕ್ಕರೆ ನಿನಗೂ ಸಿಗಲಿ ಅಂತ ಬಯಸ್ತೀನಿ. ನಿನಗೂ ಹೀಗೆ ಮದುವೆ ಆಗಬೇಕು. ಹೇಗೋ ಹೆಣ್ಗಾಡಿ ನಿನ್ನ ಮಗುನ ನೀನು ದಡ ಸೇರಿಸ್ತೀಯ, ಆದರೆ ನೀನು ನಡು ನೀರಲ್ಲೇ ನಿಂತಿರ್ತೀಯ. ಮಗಳು ಬೆಳೆದು ದೊಡ್ಡವಳಾಗಿ ಮದುವೆ ಆಗಿ ಹೋಗ್ತಾಳೆ. ಆಮೇಲೆ ನಿನಗೆ ಯಾರು ದಿಕ್ಕು? ನೀನೇನಾದರೂ ಮದುವೆ ಆಗೋ ಯೋಚನೆ ಮಾಡಿದ್ರೆ ಅದರಿಂದ ಹಿಂದೆ ಸರಿಬೇಡ. ಒಳ್ಳೆ ನಿರ್ಧಾರ ತಗೊಂಡಿದ್ಯಾ. ರೆಡಿ ಏನೇ ಲೇಟ್ ಆಯ್ತು? ಅಯ್ಯೋ ಬಂದೆ ನೀ ಒಂದು ನಿಮಿಷ. ಅಲ್ಲ, ರಾಮ ಸೀತೆ ವಿಷಯ ಏನಾದರೂ ಕೇಳಿದ್ಯಾ? ಹಾಂ, ಅದೇನಾದ್ರು ನಿನಗೆ ಗೊತ್ತಾಯ್ತಾ? ಮೊನ್ನೆ ನಾನು ಸಿಹಿಗೆ ರಾಮ ನಿಮ್ಮ ಅಪ್ಪ ಅಂದಿದ್ದಕ್ಕೆ ಅವಳಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಏನು ಮಾತಾಡೋದು ಬೇಡ ಅನ್ಕೊಂಬಿಟ್ಟಿದ್ವಿ. ಅಯ್ಯೋ, ಆ ಮಗುಗೆ ಈ ವಿಷಯ ಎಲ್ಲ ಹೊಸ್ತು ರೀ. ಅದಕ್ಕೆ ಅರ್ಥ ಆಗಿ ಅದು ತಿಳ್ಕೊಳ್ಳೋದಕ್ಕೆ ಇನ್ನೂ ತುಂಬ ಟೈಮ್ ಬೇಕಾಗತ್ತೆ. ಅಲ್ಲಿ ತನಕ ನಾವು ಆ ವಿಷಯ ಮಾತಾಡ್ದೇನೆ ಸುಮ್ಮನೆ ಇರೋದೇ ಒಳ್ಳೇದು. ನೀವು ಅಜ್ಜಿಗೆ ಹೂ ಮುಡಿಸ್ತಿದ್ದೀರಾ? ಹೆಂಡ್ತಿ ಅಂತಾದ್ಮೇಲೆ ಹೂವನ್ನು ಮುಳಿಸ್ಬೇಕು, ಸೀರೆ ನೆರಿಗೆನೂ ಹಿಡಿಬೇಕು, ಎಲ್ಲ ಮಾಡಬೇಕು. ನಾಳೆ ನಿಮ್ಮ ಅಶೋಕ್ ಅಂಕಲ್ಲು ಪ್ರಿಯಾ ಆಂಟಿಗೂ ಹೂವನ್ನು ಮುಡಿಸ್ತಾರೆ. ನೋಡು, ನಿಮ್ಮ ಅಜ್ಜಿ ಹಣ್ಣು ಮುದುಕಿ ಆದ್ರೂ ಈ ರೇಷ್ಮೆ ಸೀರೆ ಉಡೋದೇನು, ಮಲ್ಲಿಗೆ ಹೂ ಮುಡ್ಕೊಳ್ಳೋದೇನು, ಆಹಾ ಸಂಭ್ರಮವೋ ಸಂಭ್ರಮ. ಅಜ್ಜಿ ಮುದ್ಕೆ ಅಲ್ಲ ತಾತ, ಅಜ್ಜಿ ನನ್ಗಿಂತ ಸ್ವಲ್ಪ ದೊಡ್ಡವರು ಅಷ್ಟೇ. ಕರೆಕ್ಟಾಗಿ ಹೇಳ್ದಿ ಕಣೆ. ಆಹಾ
ನೋಡಮ್ಮ, ನನಗೆ ಮೆಹಂದಿನಲ್ಲಿ ಏನು ಕೆಲಸ ಇರೋದಿಲ್ಲ, ಅದಕ್ಕೆ ನಾನು ಬರೋದಿಲ್ಲ. ನೀವು ಹೋಗಿ. ಚಾನ್ಸೇ ಇಲ್ಲ ತಾತ. ಫಸ್ಟ್ ಆಫ್ ಆಲ್ ನಿಮ್ ಹೆಲ್ತ್ ಹುಷಾರಿಲ್ಲ. ಈ ಕಂಡೀಷನ್ ಅಲ್ಲಿ ನಿಮ್ಮೊಬ್ಬರನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಅಲ್ಲಪ್ಪ, ನಾಳೆ ನಾನು ಮದುವೆನಲ್ಲಿ ಓಡಾಡಬೇಕೋ ಇಲ್ವೋ, ಸ್ವಲ್ಪ ವಿಶ್ರಾಂತಿ ಪಡಿತೀನಿ. ಹೋಗು ನೀನು. ರಾಮ, ನಾನು ಹೇಗಿದ್ರು ಮನೇಲೇ ಇರ್ತೀನಿ. ಮೆಹಂದಿ ಅರ್ಶನದಲ್ಲೆಲ್ಲ ನನಗೇನು ಕೆಲಸ ಇರುತ್ತೆ, ನಾನು ಅಪ್ಪನ ನೋಡ್ಕೋತೀನಿ. ಸತ್ಯ, ನಿನಗೆ ಯಾಕೆ ಕಷ್ಟ? ಮಾವಯ್ಯನ ನಾನು ನೋಡ್ಕೋತೀನಿ, ನಾನು ಇಲ್ಲೇ ಇರ್ತೀನಿ. ಅಯ್ಯಯ್ಯೋ, ನೀನು ಹೋಗ್ಲಿಲ್ಲ ಅಂದ್ರೆ ಹೇಗಮ್ಮ? ಅಲ್ಲಮ್ಮ, ಈ ಮದುವೆನ ನೀನೇ ತಾನೇ ನಿಂತು ಮಾಡಿಸ್ತಾ ಇರೋಳು. ಅಶೋಕ ತುಂಬಾ ಬೇಜಾರು ಮಾಡ್ಕೋತಾನೆ. ಹೋಗ್ಲೇಬೇಕು ನೀನು. ಮನೇಲಿ ಯಾರು ಇಲ್ಲ ಅಂತ ಯಾಕೆ ಅನ್ಕೋತೀರಾ? ಕೆಲಸದವರೆಲ್ಲ ಇಲ್ವಾ? ಸುಮ್ಮನೆ ಹೋಗಿ. ಹೌದು ಚಿಕ್ಕಿ, ಅಶೋಕನ್ ಮದುವೆಗೆ ನೀವಂತೂ ಇರ್ಲೇಬೇಕು. ಸಾಧನ್ ಚಿಕ್ಕಿ, ಇಫ್ ಯು ಡೋಂಟ್ ಮೈಂಡ್, ತಾತನ್ ಜೊತೆ ನೀವು ಇರ್ಬೋದಾ? ಇಷ್ಟು ದೊಡ್ಡ ಬೆಂಗಳೂರಲ್ಲಿ ನನ್ನ ಮಗಳು ಹೇಗಿರ್ತಾಳೋ ಏನೋ ಅಂತ ಭಯ ಪಡೋಕ್ಕೆ ನೀನು ಬಿಡಲೇ ಇಲ್ಲ ಸೀತಾ. ನಿನ್ನಂಥ ಫ್ರೆಂಡ್ ಸಿಕ್ಕಿರೋದು ನನ್ನ ಮಗಳ ಪುಣ್ಯ. ಇವತ್ತು ನಿಮ್ಮ ಮಗಳ ಮದುವೆ, ನೀವು ಯಾಕೆ ಕಣ್ಣೀರು ಹಾಕ್ತಿದ್ದೀರಾ? ಖುಷಿಯಿಂದ ಕಳಿಸ್ಕೊಡಿ. ಥ್ಯಾಂಕ್ ಯು ಸೀತಾ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನೀನು ನನ್ನನ್ನು ನೋಡ್ಕೊಳ್ಳೋ ರೀತಿ, ನನ್ನ ಮೇಲೆ ತೋರಿಸೋ ಪ್ರೀತಿ, ಇದಕ್ಕೆಲ್ಲ ಥ್ಯಾಂಕ್ ಯು. ತುಂಬಾ ಚಿಕ್ಕ ವರ್ಡ್ ಕಣೆ, ಅದನ್ನು ಹೇಳಿ ನಿಂಗೆ ಅವಮಾನ ಮಾಡಬಾರ್ದು. ಆದರೂ ಹೇಳ್ತೀನಿ, ಥ್ಯಾಂಕ್ ಯು. ನಿನ್ನಂಥ ಬೆಸ್ಟ್ ಫ್ರೆಂಡು ಸಿಗೋದು ತುಂಬಾ ಕಷ್ಟ. ಆ್ಯಂಡ್ ಐ ರಿಯಲಿ ಹೋಪ್ ಯುಲ್ ಸ್ಟೇ ವಿತ್ ಮಿ ಫಾರ್ ಎವರ್. ಪ್ರಿಯಾಂಟಿ, ಅಳ್ತಿದ್ಯಾ ನೀನು? ಖುಷಿಗೆ ಕಣ್ಣೀರು ಬರ್ತಿದೆ ಅಲ್ವಾ? ನೀನು ಹಿಂಗೆ ಪ್ರಿಯಾ ಆಂಟಿ ಅಂತಿದ್ರೆ ನಾನು ಜೋರಾಗಿ ಅತ್ತೇ ಬಿಡ್ತೀನಿ ನೋಡು. ಮದುವೆ ಆಗ್ತೀನಿ ಅಂತ ಆಂಟಿ ಅಂತಾನೆ ಕೈಯಕ್ಕೆ ಶುರು ಮಾಡ್ಕೊಂಡ್ಬಿಟ್ಯಾ? ಮದುವೆ ಆದ್ರೂ ನೀನು ನನ್ನ ಪ್ರೀ ಅಂತಾನೆ ಕರಿಬೇಕು. ಓಕೆ ಓಕೆ. ಎಲ್ಲರೂ ರೆಡಿನಾ? ಹೊರಡೋಣವಾ? ರೆಡಿ ಅಮ್ಮ. ಹಾಂ, ನಡೀರಿ, ಹೊರಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.